ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ಮಾಟ ಪ್ರಯೋಗಗಳು ನಿಮಗೆ ಆಗಿದೆ ಅಂತೇಳಿ ಹೇಗೆ ಗೊತ್ತಾಗೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಹಾಗಾದ್ರೆ ಮಾಟ ಪ್ರಯೋಗಗಳು ಏನಾದ್ರೂ ನಿಮ್ಗೆ ಆಗಿತ್ತಲ್ಲೇ ಇದರಿಂದ ಯಾವ ರೀತಿ ಹೊರಗಡೆ ಬರಬಹುದು? ಹೊರಗಡೆ ಬರೋದಕ್ಕಿಂತ ಹೆಚ್ಚಿನಾಗಿ ಚಿಂತೆಯಲ್ಲಿ ಮುಳುಗ್ತಾ ಇದ್ದೀರಾ, ಅಥವಾ ಎಲ್ಲವೂ ಕೂಡ ನಾಶ ಆಯಿತು ಅಂತ ಹೇಳಿ ಮರುಗುತ್ತಾ ಇದ್ದೀರಾ, ಅಥವಾ ಎಷ್ಟೋ ದೇವಸ್ಥಾನಗಳಲ್ಲಿ ಹೋಗಿ ಪರಿಹಾರ ಸಿಗದೆ ಮನನೊಂದ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ದುಷ್ಟ ಪರಿಣಾಮಗಳಾಗಿರ್ಬೋದು, ದುಷ್ಟ ಶಕ್ತಿಗಳ ಕಾಟ ಆಗಿರ್ಬೋದು, ಅಥವಾ ಯಾವುದೇ ವಾಮಾಚಾರ ಮಾಟ ಪ್ರಯೋಗಗಳಾಗಿದ್ರು ಕೂಡ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇರುವಂತ ಈ ಒಂದು ತಂತ್ರಸಾರಗಳನ್ನ ಮಾಡಿ ಮತ್ತು ಇದರಿಂದ ಶಾಶ್ವತ ಪರಿಹಾರಗಳನ್ನು ನೀವು ಕಂಡುಕೊಳ್ಬಹುದು. ವೀಕ್ಷಕರೇ, ಈ ತಂತ್ರಸಾರಗಳು ಮಾಡೋದು ಕಷ್ಟ ಆಗಿದ್ದಲ್ಲಿ ಅಥವಾ ನಿಮಗೆ ಅರ್ಥ ಆಗದೇ ಇದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು. ವೀಕ್ಷಕರೇ, ಮಾಟ ಪ್ರಯೋಗಗಳನ್ನ ನಾಶ ಮಾಡೋದಕ್ಕಾಗಿರ್ಬೋದು, ಅಥವಾ ಇದರಿಂದ ಹೊರಗಡೆ ಬರೋದಕ್ಕಾಗಿರ್ಬೋದು, ಅಥವಾ ಇದರಿಂದ ನಿಮ್ಮನ್ನ ನೀವು ರಕ್ಷೋದಕ್ಕಾಗಿರ್ಬೋದು, ನೀವು ಈ ಒಂದು ಸರಳ ಮತ್ತು ಸುಲಭ ತಂತ್ರಸಾರಗಳನ್ನು ಮಾಡಬಹುದು. ಇದಕ್ಕೆ ನಿಮಗೆ ಬೇಕಾಗಿರುವಂತದ್ದು ಮುಖ್ಯವಾಗಿ ಈ ಒಂದು ತಂತ್ರಸಾರವನ್ನ ಅಮಾವಾಸ್ಯೆ ದಿವಸದಲ್ಲೇ ಮಾಡಬೇಕಾಗ್ತದೆ. ಮತ್ತು ಈ ಒಂದು ಸಮಯದಲ್ಲಿ ನಿಮಗೆ ಬೇಕಾಗಿರುವಂತದ್ದು ಒಂದು 4 ತೆಂಗಿನಕಾಯಿಗಳು ಬೇಕಾಗ್ತದೆ. ತೆಂಗಿನಕಾಯಿ ಒಂದು ಈಶ್ವರನ ಸ್ವರೂಪ ಆಗಿರೋ ಕಾರಣಕ್ಕೋಸ್ಕರ ಈ ಒಂದು ತೆಂಗಿನಕಾಯನ್ನ ನಿಮ್ಮ ಮನೆಯ ರಾತ್ರಿ ಸಮಯದಲ್ಲಿ 4 ದಿಕ್ಕಿನಲ್ಲಿ ಕೂಡ ಹಾಕ್ಬೇಕಾಗ್ತದೆ. ಮತ್ತು ಹಾಗೆ ಆದ ನಂತರ ಮನೆಯ ಒಳಗಡೆ ಒಂದು ರಂಗೋಲಿಯನ್ನು, ಮಧ್ಯಭಾಗದಲ್ಲಿ ಒಂದು ರಂಗೋಲಿಯನ್ನು ಬಿಡಿಸಿ ರಂಗೋಲಿಯ ಮೇಲೆ 3 ಹಿಡಿ ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯ ಮೇಲ್ಗಡೆ ಒಂದು ಮಣ್ಣಿನ ದೀಪದಲ್ಲಿ ಒಂದು ತುಪ್ಪದ ದೀಪವನ್ನ ನೀವು ಹಚ್ಚಬೇಕಾಗ್ತದೆ. ಹಚ್ಚಿ ಆದ ನಂತರ ಹಚ್ಚುವಂತ ಸಮಯದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ಈ ಮಂತ್ರವನ್ನ 21 ಬಾರಿ ನೀವು ಜಪಗಳನ್ನ ಮಾಡಬೇಕು. ಹಚ್ಚಿ ಆದ ನಂತರ 5 ಲಿಂಬೆ ಹಣ್ಣನ್ನ ಆ ಒಂದು ಮಣ್ಣಿನ ದೀಪದ ಸುತ್ತಲೂ ಕೂಡ ನೀವು ಇಡಬೇಕಾಗ್ತದೆ. ಅಮಾವಾಸ್ಯೆಯ ರಾತ್ರಿಯ ದಿವಸದಂದು ರಾತ್ರಿ ಸಮಯದಲ್ಲಿ ಈ ಒಂದು ಕೆಲಸ ಮಾಡಿ ಆದ ನಂತರ ನೀವು ರಾತ್ರಿ ಹೋಗಿ ಮಲ್ಕೋಬೇಕಾಗ್ತದೆ. ಮತ್ತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಅವಧಿಯಲ್ಲೇ ಮತ್ತೆ ಎದ್ದು ಆ ಎಲ್ಲಾ ವಸ್ತುಗಳನ್ನ ತೆಗೆದು ಒಂದು ಕೆಂಪು, ದೊಡ್ಡದಾದಂತ ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ಆ ಕೆಂಪು ಬಟ್ಟೆಯಲ್ಲಿ ಹಾಕ್ಬೇಕಾಗ್ತದೆ. ಮತ್ತು ಈ ಒಂದು ಎಲ್ಲವನ್ನು ಕಟ್ಟಿಟ್ಟ ಒಂದು ಕೆಂಪು ಬಟ್ಟೆಯನ್ನ ಸಮೇತ ವಸ್ತುಗಳು ಯಾವುದಾದ್ರೂ ಒಂದು ಹರಿಯೋ ನೀರಿಗಾಗಿರ್ಬೋದು ಅಥವಾ ಕೆರೆಗಾಗಿರ್ಬೋದು, ಅಮಾವಾಸ್ಯೆಯ ಮುಂದಿನ ದಿವಸ ಬ್ರಾಹ್ಮಿಯ ಮುಹೂರ್ತದಲ್ಲೇ ಆ ಒಂದು ವಸ್ತುವನ್ನ ಎಲ್ಲವನ್ನು ಕೂಡ ಕೆರೆಗೆ ನೀವು ಬಿಸಾಡಬೇಕಾಗ್ತದೆ. ಈ ಒಂದು ತಂತ್ರಸಾರಗಳನ್ನ, ಈ ಒಂದು ನಿಯಮಗಳನ್ನ ಪ್ರತಿ ಅಮಾವಾಸ್ಯೆ ದಿವಸ ನೀವು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಯಾವುದೇ ಕಷ್ಟ ಆಗಬೇಕು, ನಾಶ ಆಗಬೇಕು ಅಂತೇಳಿ ಯಾರು ಏನೇ ಮಾಟ ಪ್ರಯೋಗಗಳು ಮಾಡಿದ್ದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ನಾಟೋದಿಲ್ಲ. ಮತ್ತು ಆಗಿರುವಂತಹ ಪ್ರಯೋಗಗಳಿಂದ, ಈ ಒಂದು ಮಾಡುವಂತ ತಂತ್ರಸಾರಗಳಿಂದ 100% ಅಷ್ಟು ನಿವಾರಣೆ ಆಗಬಹುದು. 100% ಅಷ್ಟು ವಾಮಾಚಾರ ಪ್ರಯೋಗ ಆಗಿರ್ಬೋದು, ಮಾಟ ಪ್ರಯೋಗಗಳಾಗಿರ್ಬೋದು, ಇದರಿಂದ ಖಂಡಿತವಾಗ್ಲೂ ನಿವಾರಣೆ ಆಗ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ನೀವು ಕರೆ ಮಾಡಬಹುದು. ನಮಸ್ಕಾರ.